ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಟು ಅನದರ್ ಬ್ಲಾಗ್. ಕರ್ನಾಟಕದಲ್ಲಿ ಮಳೆಗಾಲ ಸ್ವಲ್ಪ ಬೇಗನೆ ಶುರುವಾಗಿದೆ. ಸೊ ಮಳೆಗಾಲದಲ್ಲಿ ಒಂದು ಟ್ರಿಪ್ ಆಗಲೇಬೇಕು, ಚಿಕ್ಕಮಗಳೂರಿಗೂ ಸಕಲೇಶಪುರಕ್ಕೂ. ನಮ್ಮ ಚಾನಲ್ನಲ್ಲಿ ಮೊದಲಿಂದ ನೋಡ್ಕೊಂಡು ಬಂದಿದ್ದೆ, ಈ ಥರದೊಂದು ಟ್ರಿಪ್ ಆಗುತ್ತೆ ಪ್ರತಿ ವರ್ಷ. ಅಂಥದ್ದೊಂದು ಟ್ರಿಪ್ ಇದು. ಸಕಲೇಶಪುರಕ್ಕೆ ಬಂದಿದ್ದೀವಿ. ಸಕಲೇಶಪುರದಲ್ಲಿ ರೊಸೆಟಾ ಅಂತ ಒಂದು ರೆಸಾರ್ಟ್ ಇದೆ, ಅಲ್ಲಿ ಉಳ್ಕೋತಾ ಇದ್ದೀವಿ. ದಾರಿ ಉದ್ದಕ್ಕೂ ಆಲ್ಮೋಸ್ಟ್ ಒಂದು ಅರ್ಧ ದಾರಿ ಸಿಕ್ಕಾಪಟ್ಟೆ ಮಳೆ ಬಂತು, ಒಳ್ಳೆ ಮಾನ್ಸೂನ್ ಡ್ರೈವ್ ಆಯಿತು. ಆ್ಯಂಡ್ ಏನು ಸಕಲೇಶಪುರಕ್ಕೆ ಈಗ ಬೆಂಗಳೂರಿಂದ ಒಂದು 4-4.25 ಗಂಟೆಲಿ ಬಂದುಬಿಡ್ಬೋದು. ಈ ರೆಸಾರ್ಟಿಗೆ ಬರೋಕ್ಕೂ ಅಷ್ಟೇ, ಲಾಸ್ಟ್ 1-1.5 ಕಿಲೋಮೀಟ್ರು ಸ್ವಲ್ಪ ನ್ಯಾರೋ ರೋಡು, ಬಟ್ ರೋಡ್ ಚೆನ್ನಾಗೇ ಇದೆ. ಬಂದು ಚೆಕ್-ಇನ್ ಆಗಿದ್ದೀವಿ. ರೆಸಾರ್ಟ್ ಲುಕ್ಸ್ ಬ್ಯೂಟಿಫುಲ್. ಈ ರೆಸಾರ್ಟಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಏನು ಅಂತೆಲ್ಲ ಈ ವಿಡಿಯೋದಲ್ಲಿ ಮುಂದಕ್ಕೆ ನೋಡ್ತೀರಾ. ಬಟ್ ದಿಸ್ ಗೋಯಿಂಗ್ ಟು ಬಿ ಅ ವೆರಿ ಫನ್ ಚಿಲ್ ವ್ಲಾಗ್. ಸೊ ಪ್ಲೀಸ್ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್. ಚೆಕ್-ಇನ್ ಎಲ್ಲ ಮುಗಿಸಿ ಈಗಿನ ರೂಮಿಗೆ ಬಂದು ಲಗೇಜ್ ಎಲ್ಲ ಡಂಪ್ ಮಾಡಿದ್ದೀವಿ. ಫಸ್ಟು ನಿಮಗೆ ರೂಮ್ ಟೂರ್ ಟೈಮ್. ನಮ್ಮ ರೂಮಿಗೆ ಬರೋ ದಾರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸುತ್ತಮುತ್ತ ಎಲ್ಲ ಕಡೆ ಕಾಫಿ ಪ್ಲ್ಯಾಂಟ್ಸು, ಮತ್ತು ಈ ರೋಡೇ ಒಂಥರ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಬರ್ತಿದ್ದಂಗೆ ಸ್ಟಾರ್ಟಿಂಗಲ್ಲೇ ನಮ್ಮದು ರೂಮ್ ಬರುತ್ತೆ, 205 ಅಂತ. ಇಲ್ಲಿ ಒಂದು ಬಿಲ್ಡಿಂಗಲ್ಲಿ 4 ರೂಮ್ಸ್ ಇದೆ. ಕೆಳಗೆ 2 ರೂಮು, ಮೇಲೆ 2 ರೂಮು. ನಮ್ಮದು ಮೇಲಿನ ರೂಮು. ಬನ್ನಿ ಒಳಗೋಣ. ರೂಮ್ ಎಂಟರ್ ಆಗ್ತಿದ್ದಂಗೆ ಫಸ್ಟ್ ಲಿವಿಂಗ್ ಏರಿಯಾ, ಟಿ ವಿ ಇದೆ ಮತ್ತು ಸೋಫಾ ಸೆಟ್ ಇದೆ. ಈ 3 ಸೀಟರ್ ಸೋಫಾ ಅಂತೂ ಒಂಥರ ಪುಲ್ಔಟ್ ಬೆಡ್ಡು. ಇಲ್ಲೂ ಈಸಿಲಿ 1-2 ಜನ ಮಲಗ್ಬೋದು. ಚೆನ್ನಾಗಿದೆ, ಇಟ್ಸ್ ಕಂಫರ್ಟಬಲ್ ಆಲ್ಸೋ. ಪಕ್ಕದಲ್ಲೇ ಕಿಚನ್ ಏರಿಯಾ ಇದೆ. ಇಟ್ಸ್ ಆಲ್ಮೋಸ್ಟ್ ಲೈಕ್ ಅ ಫುಲ್ ಫ್ಲೆಜ್ ಕಿಚನ್. ಫ್ರಿಜ್ಜೂ ನಾರ್ಮಲ್ ಸೈಜ್ ಫ್ರಿಜ್ ಇದೆ, ಓವನ್ ಇದೆ. ಇಲ್ಲೆಲ್ಲ ಟೀ ಕಾಫಿ ಮಾಡ್ಕೊಳ್ಳೋಕ್ಕೆಲ್ಲ ಇಟ್ಟಿದ್ದಾರೆ. ಇಲ್ಲೊಂದು ಸಿಂಕ್ ಇದೆ. ಇಷ್ಟು ಕ್ಯಾಬಿನೆಟ್ಸು, ಇಟ್ಸ್ ಆಲ್ ಎಂಟಿ. ಒಂಥರ ನಾವೇ ತರೋಕ್ಕೆಲ್ಲ ಅಷ್ಟೆಲ್ಲ ಪೇಷನ್ಸ್ ಇದ್ದರೆ ಅಷ್ಟು ಸ್ಟಾಕ್ ಮಾಡ್ಕೊಂಡು ಅಡುಗೆ ಮಾಡ್ಕೋಬೋದು. ಬಟ್ ವಾಟ್ಸ್ ದ ಪಾಯಿಂಟ್ ಇನ್ ಕಮಿಂಗ್ ಟು ದ ರೆಸಾರ್ಟ್? ಸೊ ಲೆಟ್ಸ್ ಚೆಕ್ ದಟ್. ಈ ಕಡೆ ಬಂದರೆ ಬ್ಯಾಲ್ಕನಿ ಇದೆ. ಅಮೇಝಿಂಗ್ ಕಾಫಿ ಎಸ್ಟೇಟ್ ವ್ಯೂ. ಸಣ್ಣಕ್ಕಾಗಾಗಿ ಹನಿತಾ ಇದೆ, ಸೊ ಇಟ್ಸ್ ಆ್ಯಡಿಂಗ್ ಟು ದ ಬ್ಯೂಟಿ. ಒಳಗೆ ಹೋಗೋಣ. ಲಿವಿಂಗ್ ರೂಮಿಂದ ಪಕ್ಕನೇ ಬೆಡ್ರೂಮ್ ಏರಿಯಾ. ಬೆಡ್ ಇದೆ, ಪಕ್ಕದಲ್ಲಿ ಸೈಡ್ ಟೇಬಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಮುಂದೆ ತಿರ್ಗಾ ಒಂಥರ ಸೋಫಾ ಇದೆ, ಮತ್ತು ಎದುರುಗಡೆ ಟಿ ವಿ ಇದೆ. ಇಲ್ಲಿ ಸ್ಟಡಿ ಡೆಸ್ಕ್ ಇದೆ, ಲ್ಯಾಂಪು, ಚೇರು ಎಲ್ಲ ಕೊಟ್ಟಿದ್ದಾರೆ. ಒಂಥರ ಒಳ್ಳೆ ವರ್ಕ್ ಏರಿಯಾ ಮಾಡ್ಕೋಬೋದು. ಇಲ್ಲಿಂದ ವ್ಯೂನು ಅಗೇನ್ ಸೇಮ್ ಬ್ಯಾಲ್ಕನಿ ವ್ಯೂ. ಒಂಥರ ಇದು ಕಿಟಕಿಯಿಂದ ಬ್ಯಾಲ್ಕನಿಯಿಂದ ಸುಮ್ಮನೆ ನೋಡ್ತಾ ಇರೋಕ್ಕೆ ಚೆನ್ನ. ಅನದರ್ ನೈಸ್ ಥಿಂಗ್ ದಟ್ ಐ ಸಾ, ಇಲ್ಲಿ ಕರ್ಟನ್ಸ್ ಎಲ್ಲ ಎಷ್ಟು ದೊಡ್ಡದಿದೆಯಲ್ಲ, ಇಲ್ಲಿ ಹುಕ್ ವಾಲ್ಗೇನೆ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ. ಸೊ ಹಿಂಗೆ ತೆಗ್ದು ಹಾಕೋದು ಒಂಥರ ಚೆನ್ನಾಗಿದೆ, ಕಟ್ಟೋಕ್ಕೆಲ್ಲ ಈಸಿ ಕರ್ಟನ್ನ. ವಾಶ್ರೂಮ್ ಏರಿಯಾ, ಡ್ರೆಸ್ಸಿಂಗ್ ಏರಿಯಾ ಹೋಗೋಣ. ಇದು ಡ್ರೆಸ್ಸಿಂಗ್ ಏರಿಯಾ, ಫುಲ್ ಲೆಂತ್ ಮಿರರ್ ಇದೆ, ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ 2 ಡಬಲ್ ಡೋರ್ ವಾರ್ಡ್ರೋಬ್ಸ್ ಇದೆ. ತಿರ್ಗಾ ಇಲ್ಲಿ ರ್ಯಾಕ್ಸ್ ಎಲ್ಲ ಇದೆ. ಈ ಕಡೆ ಬಂದರೆ ಬಾತ್ರೂಮ್ ಏರಿಯಾ. ಬಾತ್ರೂಮ್ ಏರಿಯಾಗೆ ಎಂಟ್ರ್ ಆಗ್ತಿದ್ದಂಗೆ ಈ ಕಡೆ ಸಿಂಕ್ ಇದೆ, ಈ ಕಡೆ ಕಮೋಡ್ ಇದೆ, ಮತ್ತು ಇಲ್ಲೊಂದು ಶವರ್ ಇದೆ. ಈ ಶವರ್ ಒಳಗೆ ಬಂದು ಹೀಗೆ ಇನ್ನೊಂದು ಡೋರ್ ಇದೆ. ಈ ಡೋರ್ನು ತೆಕ್ಕೊಂಡು ಹೊರಗೆ ಔಟ್ಡೋರ್ ಶವರ್ ಏರಿಯಾಗೆ ಬರ್ಬೋದು, ವಿಚ್ ಇಸ್ ಪ್ರಿಟಿ ಆಸಮ್. ಇಲ್ಲಿಂದ ಅಗೇನ್ ಅಮೇಝಿಂಗ್ ವ್ಯೂ. ಅನದರ್ ನೈಸ್ ಪಾರ್ಟ್ ಇಸ್, ಐ ಡೋಂಟ್ ನೋ ವೆದರ್ ಇಟ್ಸ್ ನೈಸ್ ಆರ್ ನಾಟ್, ಇಲ್ಲಿಂದ ಇನ್ನೊಂದು ಡೋರ್ ಇದೆ. ಇಲ್ಲಿಂದ ತೆಕ್ಕೊಂಡು ನಾವು ತಿರ್ಗಾ ಲಿವಿಂಗ್ ಏರಿಯಾ ಬರ್ತೀವಿ. ದಟ್ಸ್ ಇಟ್ ಫಾರ್ ದ ರೂಮ್ ಟೂರ್ ರೈಟ್ ನೌ. ನೆಕ್ಸ್ಟ್ ಊಟಕ್ಕೆ ಹೋಗ್ತೀವಿ. ಇಷ್ಟು ದೊಡ್ಡ ರೂಮ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಇಟ್ಸ್ ರಿಯಲಿ ನೈಸ್.
ಈ ರೆಸಾರ್ಟಲ್ಲಿ 3 ರೆಸ್ಟೋರೆಂಟ್ಸ್ ಇದೆ. ಇವತ್ತು ಊಟಕ್ಕೆ ನಾವು ಟೀಟ್ರೋಗೆ ಬಂದಿದ್ದೀವಿ. ಇಟ್ ಈಸ್ ಈಸಿಲಿ ಒನ್ ಆಫ್ ದ ವೈಡೆಸ್ಟ್ ಸ್ಪ್ರೆಡ್ ಆಫ್ ಬಫೆ ದಟ್ ಐವ್ ಎವರ್ ಸೀನ್ ಇನ್ ಅ ರೆಸಾರ್ಟ್. ನಾವು ಸುಮ್ಮನೆ ಫಸ್ಟು ಏನು ಇದೆ ಅಂತ ನೋಡೋಕ್ಕೆ ಹೋದರೆ ಎಲ್ಲ ನೋಡ್ಕೊಂಡು ಬರೋಷ್ಟೊತ್ತಿಗೆ ಒಂದು 1/4 ಗಂಟೆ ಆಯಿತು. ಅಷ್ಟು ವೆರೈಟಿ ಇದೆ. ಎಷ್ಟು ನಾನ್ ವೆಜ್ ಐಟಮ್ಸ್ ಇದೆಯೋ ಅಷ್ಟೇ ವೆಜ್ ಐಟಮ್ಸು ಇದೆ. ಆ್ಯಂಡ್ ನಾನು ಎಲ್ಲ ಟೇಸ್ಟ್ ಮಾಡೋಕ್ಕಾಗಲಿಲ್ಲ, ಸಾಧ್ಯ ಇಲ್ಲ. ನಾನೇನು ತಿನ್ನೋ ಅದು ಎಲ್ಲ ಚೆನ್ನಾಗಿತ್ತು. ಡೆಸರ್ಟು ನೋಡಬೇಕು, ಈಸಿಲಿ ಒಂದು 20 ಡೆಸರ್ಟ್ಸ್ ಇದೆ. ಪೇಸ್ಟ್ರೀಸು, ಸ್ವೀಟ್ಸು, ಐಸ್ ಕ್ರೀಮ್ ಒಂದೇ ಒಂದು 7-8 ವೆರೈಟಿ ಇದೆ. ಸೊ ಯು ಕ್ಯಾನ್ ಇಮ್ಯಾಜಿನ್. ನಮಗೆ ಪಿಜ್ಜಾ ಮತ್ತು ಆಲಿಯೋ ಒಲಿಯೋ ತುಂಬ ಇಷ್ಟ ಆಯಿತು. ಅದಲ್ಲದೆ ಸ್ವಲ್ಪ ಸೌತ್ ಇಂಡಿಯನ್ನೂ ಇತ್ತು, ನಾರ್ತ್ ಇಂಡಿಯನ್ನೂ ಇತ್ತು. ಬಟ್ ಆನ್ ದ ಹೋಲ್ ಒಳ್ಳೆ ಫುಡ್ ಎಕ್ಸ್ಪೀರಿಯನ್ಸು, ತುಂಬ ಚೆನ್ನಾಗಿತ್ತು. ಗುಡ್ ಥಿಂಗ್ ಟು ಸ್ಟಾರ್ಟ್ ಆಫ್ ಆರ್ ಸ್ಟೇ ಹಿಯರ್. ಇದೊಂದು 100 ಎಕರೆ ಪ್ರಾಪರ್ಟಿ. ಸುತ್ತ ಕಾಫಿ ಎಸ್ಟೇಟು, ಮಧ್ಯದಲ್ಲಿ ಹಲಸಿನ ಮರ ನೋಡಿದ್ವಿ. ಹಲಸಿನಕಾಯು ಬಿಟ್ಟಿತ್ತು, ಈಗ ಸೀಸನ್ ಅಲ್ಲ ಅದರಿಂದ. ಈಗ ಪೂಲ್ ಏರಿಯಾ ಕಡೆ ಹೋಗ್ತಾ ಇದ್ದೀವಿ. ಊಟ ಮುಗಿಸ್ಕೊಂಡು ವಾಪಸ್ ನಮ್ಮ ರೂಮ್ಗೆ ಹೋಗ್ತಿದ್ವಿ. ಆನ್ ದ ವೇ ಬರುತ್ತೆ, ಸೊ ನಿಮಗೂ ಒಂದು ಸತಿ ತೋರಿಸೋಣ ಅಂತ. ಈ ಪೂಲ್ ಪಕ್ಕನೇ ಒಂದು ಬಾರ್ ಏರಿಯಾ ಕೂಡ ಇದೆ. ಪೂಲ್ ಇಸ್ ಕ್ವೈಟ್ ಬಿಗ್, ಇಟ್ ಲುಕ್ಸ್ ನೀಟ್. ಬರಬೇಕು, ಯಾವಾಗ ಬರೋದು ನೋಡಬೇಕು. ಪೂಲ್ ಎದುರುಗಡೆನೇ ಒಂದು ಲೇಕ್ ಇದೆ. ಅಲ್ಲೇನೋ ಸಂಜೆ ಫಿಶ್ ಫೀಡಿಂಗ್ ಏನೋ ಮಾಡಿಸ್ತೀವಿ 4 ಗಂಟೆ ಹಾಗೆ ಬನ್ನಿ ಅಂತಿದ್ದಾರೆ. ಮಳೆ ಇಲ್ಲ ಅಂದರೆ ನೋಡೋಣ, ಅದಾಗತ್ತೋ ಇಲ್ವೋ ಹೇಳೋಕ್ಕಾಗಲ್ಲ. ದಿಸ್ ಲುಕ್ಸ್ ರಿಯಲಿ ನೈಸ್ ದೋ. ಚೆನ್ನಾಗೂ ಮೇಂಟೈನ್ ಮಾಡಿದ್ದಾರೆ. ಇಷ್ಟೆಲ್ಲ ಗಿಡ ಮರ ಇದ್ದರೂ ನೀಟಾಗಿದೆ. ಅಲ್ಲಿ ಪಕ್ಕದಲ್ಲಿ ಒಂಥರ ಸ್ಟೂಲ್ ಥರ ಮಾಡಿಬಿಟ್ಟು ಪಕ್ಕದಲ್ಲಿ ಬಾರು. 4 ಗಂಟೆಗೆ ಬನ್ನಿ ಅಂದಿದ್ದಾರೆ. ಫಿಶ್ ಮತ್ತು ಡಕ್ ಫೀಡಿಂಗ್ ಅಂತ ಎದುರುಗಡೆನೇ ಕಾಣಿಸ್ತಿದೆ. ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲೇ ಒಂದು ಲೇಕ್ ಇದೆ. ಲೇಕ್ ಹತ್ತಿರ ಡಕ್ ಫೀಡಿಂಗ್ ಇದೆ. ಈಗ 4 ಕಾಲು ಆಗ್ತಾ ಬಂತು, ಅದಕ್ಕೆ ಹೋಗ್ತಾ ಇದ್ದೀವಿ. ಸುಮಾರು ಡಕ್ಗಳು ಆಲ್ರೆಡಿ ತಿಂತಿರೋದು ಕಾಣಿಸ್ತಿದೆ. ಪುರಿ ಹಾಕಿಸ್ತಾ ಇದ್ದಾರೆ. ಡಕ್ ಫೀಡಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ನೇಚರ್ ವಾಕಿಗೆ ಅಂತ ಬಂದ್ವಿ. ನೆನ್ನೆಲ್ಲ ಸಿಕ್ಕಾಪಟ್ಟೆ ಮಳೆ ಬಂದಿದೆಯಂತೆ ಒಂದು ವಾರದಿಂದ. ಸೊ ತುಂಬ ಕೊಚ್ಚೆ ಇದೆ, ಎಷ್ಟೊತ್ತಿಗೆ ಹೋಗೋದು ಏನು ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಅಂದರು. ಆ್ಯಂಡ್ ಇದು ನಡೆಯೋದು ಇಲ್ಲಿ ಆ್ಯಕ್ಟಿವಿಟಿ ಸೆಂಟರ್ ಅಂತ. ಸ್ವಲ್ಪ ಒಳಗಡೆ ಒಂದು ಒಳ್ಳೆ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ. ಅದಕ್ಕೆ ಮುಂಚೆ ಅಲ್ಲೊಂದು ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದೆ. ಚಿಲ್ಡ್ರನ್ಸ್ ಪ್ಲೇ ಏರಿಯಾದಲ್ಲಿ ಮಕ್ಕಳಿಗೆ ಆಟಾಡೋಕ್ಕೆ ಸಿಕ್ಕಾಪಟ್ಟೆ ಜಾಗ ಇದೆ. ಈ ಥರ ಈ ನಮ್ಮ ಒಂಥರ ಮಾಲ್ಗಳೆಲ್ಲ ಇರುತ್ತಲ್ಲ ಆ ಥರ ಸೆಟಪ್ ಇದೆ ಇಲ್ಲಿ. ಆ್ಯಂಡ್ 2 ದೊಡ್ಡ ಇಂಡೋರ್ ಬ್ಯಾಡ್ಮಿಂಟನ್ ಕೋರ್ಟ್. ಸೊ ಈ ಆ್ಯಕ್ಟಿವಿಟಿ ಸೆಂಟರ್ ಸಿಕ್ಕಾಪಟ್ಟೆ ದೊಡ್ಡದು. ಗ್ರೌಂಡ್ ಫ್ಲೋರ್ಲೆಲ್ಲ ಅವೆಲ್ಲ ಇದೆ. ಫಸ್ಟ್ ಫ್ಲೋರಲ್ಲಿ ಟಿ ಫೂಸ್ಬಾಲು ಅವೆಲ್ಲನೂ ಇದೆ. ಈ ರೆಸಾರ್ಟಲ್ಲಿ ಹೆಂಗೆ ಅಂತಂದರೆ ಸಿಕ್ಕಾಪಟ್ಟೆ ದೊಡ್ಡದು. ಪ್ರತಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕು ಅಂದರೆ ನಡೆದು ಸಾಕಾಗುತ್ತೆ. ಪ್ರತಿ ಸತಿ ಬಗ್ಗೆ ಕರಿಬೇಕು. ತಿಂದಿದ್ದೆಲ್ಲ ಅಲ್ಲಲ್ಲಿ ಅರ್ಗೋಗುತ್ತೆ. ಸೊ ಇದೇನು ಗೇಮ್ ಲಾಂಚ್. ವಾವ್, ಫ್ಯಾನ್ಸಿ. ಇದು ಅದೇ ಏನಂತಾರೆ ಇದನ್ನು, ಏರ್ ಹಾಕಿನಾ? ಏನೋ ಏರ್ ಹಾಕಿ, ಪೂಲ್ ಟೇಬಲ್, ಫುಟ್ಬಾಲ್. ನೈಸ್. ಕೇರಮ್ ಕೂಡ ಇದೆ. ಏನಣ್ಣ, ವೆಲ್ಕಮ್ ಟು ಏರ್ ಹಾಕಿ. ಏರ್ ಹಾಕಿನೇ ತಾನೇ ಇದು? ಸರಿ, ಸ್ಕೋರ್ 0. ಹಾಂ, ಮಾಡಿ
ಎಲ್ಲೋಯ್ತು. ಸೊ ಇಲ್ಲೆಲ್ಲ ಇಂಡೋರ್ ಮುಗಿಸಾದ್ಮೇಲೆ ಈ ಕಡೆ ಜಿಮ್ ಇದೆ. ಟಿ ಟಿ ಸೆಂಟರ್, ಟಿ ಟಿ ಟೇಬಲ್. ಆ ಕಡೆ ಎಲ್ಲ ಇಂಡೋರ್ ಗೇಮ್ಸ್ ಇದೆ. ಅದೇ ಥರ ಇನ್ನೊಂದು ರೂಮ್ ಇದೆ. ಇಲ್ಲಿ ಜಿಮ್ಮು. ಇನ್ನು ಎಷ್ಟು ಯೋಚನೆ ಮಾಡಿದ್ದಾರೆ ಅಂತಂದರೆ ಇಲ್ಲೊಂದು ಟಿ ವಿ ಇದೆ, ಇಲ್ಲೆಲ್ಲ ಟವಲ್ಸ್ ಕೂಡ ಇಟ್ಟಿದ್ದಾರೆ. ಆ್ಯಸ್ ಯೂಶ್ವಲ್ ಥ್ರೆಡ್ಮಿಲ್ ಇದೆ, ವೆಯ್ಟ್ಸ್ ಇದೆ, ಬಾರ್ಬೆಲ್ಸ್ ಇದೆ. ನೀಟಾಗೂ ಮೇಂಟೈನ್ ಮಾಡ್ತಾ ಇದ್ದಾರೆ. ಜುಂಬಾ ಸ್ಟುಡಿಯೋ ಥರನೂ ಕನ್ಸಿಡರ್ ಮಾಡ್ಬೋದು ಇದನ್ನು, ಅಷ್ಟು ಚೆನ್ನಾಗಿದೆ. ಏನಂದರೆ ಜಿಮ್ಮಿಗೆ ಬರೋಕ್ಕೆ ಮುಂಚೆನೇ ರೂಮಿಂದ ಇಲ್ಲಿಗೆ ನಡ್ಕೊಂಬರೋಷ್ಟೊಳಗೆ ಕಾರ್ಡಿಯೋ ಆಗೋಗಿರುತ್ತೆ. ಸೊ ಸಪ್ರೇಟಾಗಿ ಕಾರ್ಡಿಯೋ ಮಾಡೋ ನೆಸೆಸಿಟಿ ಇಲ್ಲ ಇಲ್ಲಿ. ನೇಚರ್ ವಾಕ್ ಆಗಲಿಲ್ಲ ಇವತ್ತು, ಕ್ಯಾನ್ಸಲ್ ಆಯಿತು, ಸೇಫ್ ಅಲ್ಲ ಅಂತಂದರು. ಈಗ ಅದಕ್ಕೆ ಆ್ಯಕ್ಟಿವಿಟಿ ಸೆಂಟ್ರಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಟೀ ಬಂದಿದ್ವಿ. ಟೀ ಜೊತೆ ಒಂಚೂರು ಬಜ್ಜಿ ಮತ್ತು ಸ್ಯಾಂಡ್ವಿಚ್ ಇತ್ತು, ಚೆನ್ನಾಗಿತ್ತು. ಕಾಫಿ, ಫಿಲ್ಟರ್ ಕಾಫಿ ಇತ್ತು. ಅಲ್ಲಿಂದ ಈಗ ವಾಪಸ್ ರೂಮ್ ಕೊನೆಗೂ ಹೊರಡ್ತಾ ಇದ್ದೀವಿ. ಇಲ್ಲಿ ಗಿಡ ಎಲ್ಲ ಸುತ್ತ ತುಂಬ ಚೆನ್ನಾಗಿದೆ. ಲೆಫ್ಟಲ್ಲೆಲ್ಲ ಇದೆಲ್ಲ ಲೆಮನ್ ಗ್ರಾಸು, ವಾಸನೆ ತುಂಬ ಚೆನ್ನಾಗಿದೆ. ಅಲ್ಲೆಲ್ಲ ನಿಂಬೆ ಮರಗಳಿದೆ. ಈ ಕಡೆ ನುಗ್ಗೆ ಮರಗಳು, ಕರಿಬೇವು ಮರಗಳು, ಸುಮಾರು ವೆರೈಟಿ ಬೆಳೆಸಿದ್ದಾರೆ. ರೈಟ್ ಸೈಡಲ್ಲಿ ಹಿಂಗೆ ಬರ್ತಿದ್ದಂಗೆ ಏನೋ ಬೇರೆ ಥರ ರೂಮ್ಸ್ ಇದೆ, ಏನೋ ಟೆಂಟ್ಸ್ ಥರ ಅನಿಸ್ತಾ ಇದೆ. ಇಟ್ ಲುಕ್ಸ್ ನೈಸ್. ಆ ಕಡೆ ಹಿಂದೆ ಬ್ಯಾಲ್ಕನಿ ಕಾಣಿಸ್ತಾ ಇತ್ತು, ಬ್ಯಾಲ್ಕನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಟೀ ನಾವು ಕುಡ್ದಿದ್ದು ಆಮಿಷ್ ರೆಸ್ಟೋರೆಂಟ್ ಅಂತ, ಅಲ್ಲಿ ಪ್ಯೂರ್ ವೆಜ್ ಅಂತೆ. ಸೊ ಎನಿ ಮೀಲಿಗೆ ಬಂದರೆ ಬರೀ ವೆಜ್ ಐಟಮ್ಸ್ ಬರುತ್ತೆ. ನಾಳೆ ಬಂದು ಟ್ರೈ ಮಾಡಬೇಕು ಅದನ್ನು. ವಾಪಸ್ ಹೋಗ್ತಾ ಅಗೇನ್ ಲೇಕ್ ವ್ಯೂ, ಪೂಲ್ ವ್ಯೂ, ಇಟ್ಸ್ ನೈಸ್. ಇದು ಬೇರೆ ಲೇಕ್ ಅಂತೀಯ? ನಾನೇನೋ ಪೂಲಿನ ಪಕ್ಕದ್ದು ಬೇರೆ ಬೇರೆ ಬೇರೆ. ಈ ರೆಸ್ಟೋರೆಂಟ್ ಈ ರೆಸಾರ್ಟೇ ಫುಲ್ ನೋಡೋಕ್ಕೆ ಒಂದಿನ ಬೇಕನ್ಸುತ್ತೆ. ಸುಮ್ಮನೆ ಅದೇ ನಡ್ಕೊಂಡು ನೋಡಿದ್ರೇ ಅಲ್ವಾ ನೋಡ್ದಂಗೆ, ಬಗ್ಗಿಲ್ ಜುಯಿ ಅಂತ ಹೊಟ್ಟೋಗ್ತೀವಿ, ಏನೂ ಗೊತ್ತಾಗಲ್ಲ ಎಲ್ಲಿ ಏನಿದೆ ಅಂತ. ಬಟ್ ಚೆನ್ನಾಗಿದೆ. ಆಮಿಷ್ ರೆಸ್ಟೋರೆಂಟ್ದು ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿತ್ತು, ಒಂಥರ ಓಪನ್ ಆಗಿತ್ತು. ಈ ಪ್ರಾಪರ್ಟಿಯಿಂದ ಚೆಕ್ಔಟ್ ಆಗೋ ಟೈಮ್ ಬಂತು. ನಮ್ಮ ಎಕ್ಸ್ಪೀರಿಯನ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಪ್ರಾಪರ್ಟಿ ಆಗಿರ್ಬೋದು, ರೂಮ್ಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಆ್ಯಕ್ಟಿವಿಟಿ ಸೆಂಟರ್ ಆಗಿರ್ಬೋದು, ಅಥವಾ ಪೂಲ್ ಆಗಿರ್ಬೋದು, ಎಲ್ಲದು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ವಿ ಹ್ಯಾಡ್ ಅ ರಿಯಲಿ ಗುಡ್ ಟೈಮ್ ಆ್ಯಂಡ್ ವೆದರೂ ಪರ್ಫೆಕ್ಟಾಗಿತ್ತು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಸೀ ಯು ಇನ್ ಅನದರ್ ವಿಡಿಯೋ.